ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನೀವೆಲ್ಲರೂ ಚಾಟ್ ಜಿ ಪಿ ಟಿನ ಯೂಸ್ ಮಾಡ್ತೀರಲ್ವ. ಆದರೆ ಚಾಟ್ ಜಿ ಪಿ ಟಿಯಲ್ಲಿ ನೀವು ಯಾವುದೇ ಫೋಟೋಸ್ನ ಹಾಗೆ ನಿಮ್ಮ ಹಿಸ್ಟ್ರಿನ ಕ್ಲಿಯರ್ ಮಾಡಿರಲ್ಲ. ಹಾಗೆ ಆ್ಯಪ್ ಸೈಜ್ ಕೂಡ ದೊಡ್ಡದಾಗಿ ಹೋಗುತ್ತೆ. ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆಯಲ್ಲ, ಅದರಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನಿಮ್ಮ ಚಾಟ್ ಹಿಸ್ಟ್ರಿ ಈ ಥರ ಇರುತ್ತೆ. ನೀವು ಯಾವ ಚಾಟ್ ಹಿಸ್ಟ್ರಿನೂ ಕೂಡ ಇಲ್ಲಿ ಡಿಲೀಟ್ ಮಾಡಿರಲ್ಲ, ಹಾಗೆ ಫೋಟೋಸ್ ಕೂಡ ಡಿಲೀಟ್ ಮಾಡಿರಲ್ಲ. ಇಲ್ಲಿ ಮೋರ್ ಅಂತ ಇದೆಯಲ್ಲ, ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಮೇಜ್ ಅಂತ ಬರುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನೀವು ಯಾವ್ಯಾವ ಫೋಟೋಸ್ನ ಕ್ರಿಯೇಟ್ ಮಾಡಿದ್ದೀರ ಚಾಟ್ ಜಿ ಪಿ ಟಿಯಲ್ಲಿ. ಎಲ್ಲ ಫೋಟೋಸ್ಗಳು ಇಲ್ಲಿರುತ್ತೆ. ಯಾವುದನ್ನು ನೀವು ಕ್ಲಿಯರ್ ಮಾಡಿರಲ್ಲ. ಅದೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ಚಾಟ್ ಜಿ ಪಿ ಟಿಯಲ್ಲಿ ಹಿಸ್ಟ್ರಿ ಮತ್ತು ಫೋಟೋಸ್ನ ಯಾವ ಥರ ಕ್ಲಿಯರ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಹಾಕಿದ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಬೆಲ್ ಐಕಾನನ್ನು ಒತ್ತಿ. ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಏನು ಮಾಡ್ಬೇಕಂದ್ರೆ, ನಿಮ್ಮ ಚಾಟ್ ಜಿ ಪಿ ಟಿ ಇದೆಯಲ್ಲ, ಚಾಟ್ ಜಿ ಪಿ ಟಿನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್, ಇಲ್ಲಿ ಮೇಲ್ಗಡೆ ಒಂದು 3 ಡಾಟ್ ಕಾಣುತ್ತಲ್ವ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್, ಇಲ್ಲಿ ಕೆಳಗಡೆಯಲ್ಲಿ ಪ್ರೊಫೈಲ್ ಕಾಣುತ್ತೆ ನೋಡಿ, ನಿಮ್ಮ ಜಿಮೇಲ್ ಪ್ರೊಫೈಲ್ ಕಾಣುತ್ತೆ. ಜಿಮೇಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್, ಈ ಥರ ಇಂಟರ್ಫೇಸ್ ಬರುತ್ತೆ. ಹಾಗೆ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗಿ, ಕೆಳಗಡೆ ಹೋಗಿ ಸ್ಕ್ರೋಲ್ ಮಾಡ್ತಾ ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಡಾಟಾ ಕಂಟ್ರೋಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನಿಮಗೆ. ಇಲ್ಲಿ ಡಾಟಾ ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಾಟಾ ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್, ಇಲ್ಲಿ ಮತ್ತೆ ಸ್ಕ್ರೋಲ್ ಮಾಡಿ. ಇವಾಗ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ವ್ಯೂ ಅಚೀವ್ಡ್ ಚಾಟ್ಸ್ ಅಂತ ಇದೆ, ಹಾಗೆ ಅಚೀವ್ ಚಾಟ್ ಹಿಸ್ಟ್ರಿ ಅಂತ ಇದೆ, ಹಾಗೆ ಕ್ಲಿಯರ್ ಚಾಟ್ ಹಿಸ್ಟ್ರಿ ಅಂತ ಇದೆ. 3 ಆಪ್ಷನ್ ಕಾಣ್ಬೋದು ನೀವು ಇಲ್ಲಿ ಕ್ಲಿಯರ್ ಚಾಟ್ ಹಿಸ್ಟ್ರಿ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್, ಇಲ್ಲಿ ನೋಡ್ಬೋದು ಕ್ಲಿಯರ್ ಚಾಟ್ ಹಿಸ್ಟ್ರಿ ಅಂತ ಮತ್ತೆ ಬಂದಿದೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮದು ಈಗೆಲ್ಲ ನಿಮ್ಮದು ಚಾಟ್ ಹಿಸ್ಟ್ರಿ ಇರುತ್ತಲ್ಲ, ಚಾಟ್ ಹಿಸ್ಟ್ರಿ ಎಲ್ಲ ಕ್ಲಿಯರ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು. ಬ್ಯಾಕ್ ಬನ್ನಿ ನೋಡಿ. ಇವಾಗ ಒಂಥರ ರೀಫ್ರೆಶ್ ಮಾಡಿ ನೋಡಿ. ಇವಾಗ ನೋಡ್ಬೋದು ಇಲ್ಲಿ ಎಲ್ಲ ಹಿಸ್ಟ್ರಿ ಡಿಲೀಟ್ ಆಗೋಗಿದೆ. ಹಾಗೆ ಇಮೇಜ್ ಕೂಡ ಡಿಲೀಟ್ ಆಗಿದೆ ಅಂತ ನೋಡ್ಬೋದು ನೀವು. ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡ್ಬೋದು ನಮ್ಮದು ಇಮೇಜ್ ಯಾವುದು ಡಿಲೀಟ್ ಆಗಿಲ್ಲ. ಯಾಕೆಂದರೆ ಇವಾಗ ಇದಕ್ಕೊಂದು ಟ್ರಿಕ್ ಇದೆ. ಇವಾಗ ವಾಪಸ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಇವಾಗ ಫುಲ್ ಕ್ಲಿಯರ್ ಮಾಡಿ, ಆ್ಯಪ್ ಕ್ಲಿಯರ್ ಮಾಡಿ. ಹಾಗೆ ಮತ್ತೆ ಚಾಟ್ ಜಿ ಪಿ ಟಿನ ಓಪನ್ ಮಾಡ್ಕೊಳ್ಳಿ. ಇವಾಗ ಓಪನ್ ಮಾಡ್ಕೊಳ್ಳಿದ ತಕ್ಷಣ ಮತ್ತೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಮೋರ್ ಹಾಗೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಇವಾಗ ಯಾವುದೇ ಇಮೇಜ್ ಇರಲ್ಲ, ಅಂದರೆ ರೀಫ್ರೆಶ್ ಮಾಡಬೇಕಾಗತ್ತೆ ಒಂದು ಸಲ. ನೋಡ್ಬೋದು ಇಲ್ಲಿ ಯಾವುದೇ ಇಮೇಜ್ ಇರಲ್ಲ. ಹಾಗೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಮತ್ತೊಂದು ಟ್ರಿಕ್ ಇದೆ. ಫುಲ್ ಬ್ಯಾಕ್ ಬನ್ನಿ. ಇವಾಗ ಫುಲ್ ಬ್ಯಾಕ್ ಬಂದು ಆ್ಯಪ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ್ಮೇಲೆ ಇಲ್ಲಿ ಆ್ಯಪ್ ಇನ್ಫೋ ಅಂತ ಬರುತ್ತಲ್ವ, ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮದು ಡಾಟಾ ಯೂಸ್ ನೋಡ್ಬೋದು 657 MB ಆಗಿದೆ. ಇಲ್ಲೂ ಕೂಡ ನೀವು ಡಾಟಾನ ಕ್ಲಿಯರ್ ಮಾಡಬೇಕಾಗತ್ತೆ. ಹೆಂಗಪ್ಪ ಅಂದರೆ, ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಇವಾಗ ಬ್ಯಾಕ್ ಬನ್ನಿ. ಮತ್ತೆ ಇಲ್ಲಿ ಕ್ಲಿಯರ್ ಡಾಟಾ ಅಂತ ಇದೆ ಕಾಣಿಸುತ್ತಲ್ವ ಕೆಳಗಡೆ ರೈಟಲ್ಲಿ, ಅದನ್ನು ಕ್ಲಿಯರ್ ಮಾಡಬೇಕಾಗತ್ತೆ, ಕ್ಲಿಯರ್ ಡಾಟಾ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಕ್ಲಿಯರ್ ಡಾಟಾ. ಇಷ್ಟು ಮಾಡಿದ್ರೆ ಮುಗೀತು ಗೈಸ್, ನಿಮ್ಮದು ಚಾಟ್ ಜಿ ಪಿ ಟಿಲ ಹಿಸ್ಟ್ರಿ ಇಮೇಜ್ ಎಲ್ಲ ಕ್ಲಿಯರ್ ಆಗಿರುತ್ತೆ. ನೋಡ್ಬೋದು. ಮತ್ತೆ ಬೇಕಿದ್ರೆ ಮತ್ತೆ ಫುಲ್ ಬ್ಯಾಕ್ ಬನ್ನಿ. ಇವಾಗ ಕಟ್ ಮಾಡಿ ಮತ್ತೆ ಚಾಟ್ ಜಿ ಪಿ ಟಿ ಆ್ಯಪ್ನ ಆನ್ ಮಾಡಿ. ಇವಾಗ ನೋಡ್ಬೋದು ಇಲ್ಲಿ ಚಾಟ್ ಜಿ ಪಿ ಟಿ ಆ್ಯಪ್ನ ಮತ್ತೆ ಆನ್ ಮಾಡಿದ್ದೀನಿ. ಮತ್ತೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ಬರ್ತಿದೆ, ಅಂದರೆ ನಿಮ್ಮದು ಜಿಮೇಲ್ ಅಕೌಂಟ್ನ ಮತ್ತೆ ವಾಪಸ್ ಹಾಕಬೇಕಾಗತ್ತೆ. ಇವಾಗ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.